ಫ್ರೀಬೀಸ್ ಕೊಟ್ಟರೆ ತಪ್ಪು, ವೋಟನ್ನು ಕತ್ತರಿಸಿದರೆ ಸರಿನಾ? ಬಿಹಾರ್, ಬೆಂಗಾಲ್, ಯುಪಿಯಲ್ಲಿ ಏನಾಗ್ತಾ ಇದೆ? ನಮ್ಮ ವೋಟಿನ ಹಕ್ಕು ಅಪಾಯದಲ್ಲಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನ ಒಂದು ಅಭಿಪ್ರಾಯ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ನ್ಯಾಯಮೂರ್ತಿ BR ಗವಾಯಿಯವರು ಉಚಿತ ಯೋಜನೆಗಳು ಅಂದರೆ ಫ್ರೀಬೀಸ್ ಜನರನ್ನ ಸೋಂಬೇರಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಉಚಿತ ಆಹಾರ, ಗ್ಯಾಸ್, ವಿದ್ಯುತ್ ಕೊಡ್ತಾ ಹೋದ್ರೆ ಜನ ಯಾಕೆ ಕೆಲಸ ಮಾಡಬೇಕು? ಇದರಿಂದ ಕೆಲಸದ ಅಭ್ಯಾಸವೇ ನಿಂತು ಹೋಗುತ್ತೆ. ಬದಲಿಗೆ ಉದ್ಯೋಗ ಸೃಷ್ಟಿ ಮೇಲೆ ಗಮನ ಹರಿಸಬೇಕು ಅಂತ ಟೀಕಿಸಿದ್ದಾರೆ. ಸೊ ಈ ಮಾತುಗಳು ಸರ್ಕಾರಗಳು ನೀಡುವಂಥ ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನ ಪ್ರಶ್ನಿಸಿದೆ. ಆದರೆ ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸ್ತಿದ್ದಾರೆ. ಉಚಿತ ಯೋಜನೆಗಳು ನಿಜಕ್ಕೂ ಜನರನ್ನ ಸೋಂಬೇರಿ ಮಾಡತ್ತಾ ಅಥವಾ ಇದು ಬಡವರ ಹಕ್ಕುಗಳ ಮೇಲಿನ ಆಕ್ರಮಣನ? ಈ ಅಭಿಪ್ರಾಯ ಹೊಸದೇನಲ್ಲ. ಹಿಂದಿನ ವರ್ಷಗಳಲ್ಲೂ ಸಹ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಚುನಾವಣೆ ಸಮಯದಲ್ಲಿ ಪಕ್ಷಗಳು ಘೋಷಿಸುವಂಥ ಉಚಿತ ಯೋಜನೆಗಳನ್ನು ಟೀಕಿಸಿದೆ. ಫಾರ್ ಎಕ್ಸಾಂಪಲ್, ಮದ್ರಾಸ್ ಹೈಕೋರ್ಟ್ 2021ರಲ್ಲಿ ಫ್ರೀಬೀಸ್ ಸಂಸ್ಕೃತಿ ಜನರನ್ನ ಸೋಂಬೇರಿ ಮಾಡುತ್ತೆ, ಚುನಾವಣಾ ಶುದ್ಧತೆಯನ್ನು ಹಾಳು ಮಾಡುತ್ತೆ ಅಂತ ಹೇಳಿತ್ತು. ಈಗಲೂ ನ್ಯಾಯಾಲಯಗಳು ಉಚಿತ ಯೋಜನೆಗಳ ಮೇಲೆ ಮಾತ್ರ ಆಕ್ರಮಣ ಮಾಡ್ತಾ ಇದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆಯುವಂಥ ಇತರ ಅನ್ಯಾಯಗಳ ಬಗ್ಗೆ ಯಾಕೆ ಸುಮ್ಮನಿದೆ? ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಅಂತಂದರೆ ಬಿಹಾರದಲ್ಲಿ ನಡೆದಂಥ ಒಂದು ಘಟನೆ. ಬಿಹಾರ್ ಚುನಾವಣೆಗೂ ಮುಂಚೆ NDA ಸರ್ಕಾರ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 1.4 ಕೋಟಿ ಮಹಿಳೆಯರಿಗೆ ತಲಾ 10,000 ರೂಪಾಯಿ ವರ್ಗಾವಣೆ ಮಾಡುತ್ತೆ. ಇದು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ MCC ಜಾರಿಯಾದ ನಂತರನೂ ನಡೆಯಿತು. ಸೊ ವಿರೋಧ ಪಕ್ಷಗಳಾದ RJD ಮತ್ತು ಕಾಂಗ್ರೆಸ್ ಇದನ್ನ ರಾಜ್ಯ ಪ್ರಾಯೋಜಿತ ಲಂಚ ಅಂತ ಕರೆದು MCC ಉಲ್ಲಂಘನೆ ಅಂತ ಆರೋಪಿಸಿದ್ವು. ಆದರೆ ಚುನಾವಣಾ ಆಯೋಗ ಇದಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಅಧಿಕಾರಿಗಳು ಈ ಯೋಜನೆ MCCಗೂ ಮೊದಲೇ ಶುರುವಾಗಿತ್ತು ಅಂತ ಹೇಳಿದ್ರು. ಆದರೆ ಹಿಂದಿನ ಉದಾಹರಣೆಗಳನ್ನು ನೋಡಿದ್ರೆ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಇದೇ ರೀತಿ ಯೋಜನೆಗಳನ್ನು ಚುನಾವಣಾ ಆಯೋಗ ನಿಲ್ಲಿಸಿತ್ತು. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಚುನಾವಣಾ ಆಯೋಗ ಯಾಕೆ ಬಿಹಾರದಲ್ಲಿ ಮಾತ್ರ ಸುಮ್ಮನಿತ್ತು? ಇದು ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರೋದಿಲ್ವಾ? ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಪ್ರಶ್ನಿಸಬಹುದಿತ್ತು. ಯಾಕೆ ಪ್ರಶ್ನಿಸಿಲ್ಲ ಅಂತ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR. ಇದು ಮತದಾರರ ಪಟ್ಟಿಯ ಸುಧಾರಣೆ ಹೆಸರಲ್ಲಿ ನಡೆಯುವಂತ ಅತಿ ದೊಡ್ಡ ಮೋಸ. ಬಿಹಾರದಲ್ಲಿ SIR ಅಡಿ 65 ಲಕ್ಷ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಇದು ಮರಣ, ಸ್ಥಳಾಂತರ ಅಥವಾ ಡೂಪ್ಲಿಕೇಟ್ ಹೆಸರುಗಳ ಕಾರಣ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಸೊ ಲಕ್ಷಾಂತರ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂಥ ಈ ಪ್ರಕ್ರಿಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಹೆಚ್ಚು ಕಠಿಣವಾಗಿ ಕ್ರಮ ಕೈಗೊಳ್ತಾ ಇಲ್ಲ? ಬೆಂಗಾಲ್ನಲ್ಲಿ ಹೆಸರು ಹೊಂದಾಣಿಕೆ ಸಮಸ್ಯೆಯಿಂದ ಹೆಸರುಗಳ ಡಿಲೀಟ್ ಆಗಿರೋ ಬಗ್ಗೆ ಮಮತಾ ಬ್ಯಾನರ್ಜಿ ಪಿಟಿಷನ್ ಸಲ್ಲಿಸಿದ್ರು ಮತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. ಸೊ ಉತ್ತರ ಪ್ರದೇಶದಲ್ಲೂ ಸಹ 2.89 ಕೋಟಿ ಹೆಸರುಗಳು ಡಿಲೀಟ್ ಮಾಡಲಾಗಿದೆ. ಇದು ಬಡವರು, ವಲಸಿಗರು ಮತ್ತು ಕಡಿಮೆ ಶಿಕ್ಷಣ ಹೊಂದಿದವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋ ಆರೋಪಗಳೂ ಇದೆ. ಸೊ ಬಿಹಾರದಲ್ಲಿ ಅರ್ಹ ಮತದಾರರೇ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಅನ್ನೋ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದೇ ರೀತಿ ಆತಂಕ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಲ್ಲೂ ಕೇಳಿ ಬರ್ತಾ ಇದೆ. ಈಗ ಜನರ ಪ್ರಶ್ನೆ, ಬಡವರಿಗೆ ಉಚಿತ ಸೌಲಭ್ಯ ಸಿಗೋದು ಪ್ರಜಾಪ್ರಭುತ್ವಕ್ಕೆ ಹಾನಿನ ಅಥವಾ ಮತದಾನದ ಹಕ್ಕನ್ನು ಕಿತ್ಕೊಳ್ತಾ ಇರೋದು ದೊಡ್ಡ ಅಪಾಯನ? ಸೋಷಿಯಲ್ ಮೀಡಿಯಾದಲ್ಲಿ ಇದು ಚರ್ಚೆಯ ವಸ್ತುವಾಗಿದೆ. ಉಚಿತ ಯೋಜನೆಗಳು ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ SIR ನಂಥ ಪ್ರಕ್ರಿಯೆ ಮತದಾನದ ಹಕ್ಕನ್ನು ಕಸಿದುಕೊಳ್ಳುತ್ತೆ. ಇದು ಉಚಿತ ಯೋಜನೆಗಿಂತನೂ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಈ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? ಮತದಾರರ ಹೆಸರನ್ನ ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕಿರೋ ಬಗ್ಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ವಯಂ ಪ್ರೇರಿತವಾಗಿ ಯಾಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಪ್ರಕ್ರಿಯೆಯ ಎಲ್ಲಾ ಅಂಶಗಳ ಮೇಲೆ ಸಮಾನವಾಗಿ ಗಮನ ಹರಿಸಬೇಕು. ವೋಟರ್ ಪಟ್ಟಿಯ ಸುಧಾರಣೆ ಹೆಸರಲ್ಲಿ ಬಡವರ ಹಾಗೂ ಅಲ್ಪಸಂಖ್ಯಾತರ ಹೆಸರುಗಳನ್ನು ಡಿಲೀಟ್ ಮಾಡೋದು ಪ್ರಜಾಪ್ರಭುತ್ವದ ಮೂಲಕ್ಕೆ ಧಕ್ಕೆ ಅಲ್ವಾ? ಇದೀಗ ಜನ ಕೇಳ್ತಾ ಇರೋದು ಒಂದು ಪ್ರಶ್ನೆ ಅಂತಂದ್ರೆ, ನಮ್ಮ ವೋಟಿನ ಹಕ್ಕನ್ನ ರಕ್ಷಿಸೋಕೆ ಯಾರು ಮುಂದೆ ಬರ್ತಾರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.